ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಪ್ರೀವಿಯಸ್ ವಿಡಿಯೋ ಅಲ್ಲಿ ಬಟನ್ ಹೋಲ್ ಫಿಲ್ಲಿಂಗ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡಿದ್ದೀವಿಲ್ಲ, ಅದಕ್ಕೆ ಶೇಪ್ಸ್ ನಾನು ಈ ವಿಡಿಯೋ ಅಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಾವು ಡಬಲ್ ಬಟನ್ ಹೋಲ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಶೇಪ್ಸ್ ನಾನು ಈ ವಿಡಿಯೋ ಅಲ್ಲಿನೇ ಕೊಡ್ತೀನಿ. ಈ ಥರ ಮ್ಯಾಂಗೋ ಶೇಪು ಇಲ್ಲಿ ಗ್ಯಾಪ್ ಇಲ್ಲದಂಗೆ ಮಾಡ್ಕೋಬೋದು. ಈ ಥರ ಗ್ಯಾಪ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಒಂದು ಲೀಫು, ಒಂದು ಫ್ಲವರು ಹಾಕ್ತೀನಿ. ಈ ಫ್ಲವರ್ನೇ ಈ ಥರ ನೀವು ಡ್ರಾ ಮಾಡಿಕೊಂಡು ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಆಮೇಲೆ ಲೀಫೂ ಇವಾಗಲೇ ಹೇಳ್ತೀನಿ ನಾವು ಸ್ಟಿಚ್ ಮಾಡುವಾಗ ಲೀಫ್ ಹೇಳಿದ್ದೀವಿಲ್ಲ, ಅದು ಆ ಥರ ಆದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಾಂದರೆ ಲೀಫ್ನೇ 2 ಆಗಿ ಡಿವೈಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಡಬಲ್ ಬಟನ್ ಹೋಲ್ ಸ್ಟಿಚ್ಗೂ ನಾನು ಇವಾಗ ನಿಮಗೆ ಶೇಪ್ಸನ್ನು ಡ್ರಾ ಮಾಡ್ತೀನಿ. ಒಂದು 3 ಲೈನ್ಸ್ ಈ ಥರ ಡ್ರಾ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ 3 ಲೈನ್ಸ್ನೇ ಡ್ರಾ ಮಾಡಿಕೊಂಡು ನಾವು ಸ್ಟಿಚ್ ಹೇಗೆ ಮಾಡ್ತೀವಿ ಅಂದರೆ ಎಲ್ಲ ಚೈನ್ ಸ್ಟಿಚ್ ಬೇಸ್ ಮೇಲೇ ಬರುತ್ತೆ. ಇಲ್ಲಿ ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡಿ ಈ ಲೈನಿಗೆ ಹೋಗ್ತೀವಿ, ಮತ್ತು ಥರ್ಡ್ ಲೈನ್ಗೆ ಹೋಗಿ ಮತ್ತೆ ಮಿಡಿಲ್ ಲೈನಿಗೆ ಬಂದು ಒಂದು ಲಾಕ್ ಹಾಕ್ಕೊಂಡು ಮತ್ತು ಸ್ವಲ್ಪ ಮುಂದಕ್ಕೆ ಹಿಂಗೆ ಅಲ್ಲಿ ಒಂದು ಲಾಕು ಮತ್ತು ಮುಂದೆ ಹಿಂದೆ ಈ ಥರ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಾನು ಇವಾಗ ಸ್ಟಿಚ್ ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ. ಅದಕ್ಕೆ ಶೇಪು ಒಂದು ಸರ್ಕಿಲ್ ಶೇಪ್ ಡ್ರಾ ಮಾಡಿಕೊಂಡು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಯಾರಾದರೂ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ. ನಮ್ಮ ಚಾನಲ್ ಯೂಸ್ ಆಗುತ್ತೆ ಅಂದರೆ ಯಾರಿಗಾದರೂ ಶೇರ್ ಮಾಡಿ. ಇಲ್ಲಾಂದರೆ ಯೂಸ್ ಆಗೋ ವೀಡಿಯೋಸ್ ಬರ್ತಾಯಿದೆ ಅಂದರೆ ಒಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಈ ಥರ ನೀವು ಶೇಪ್ಸ್ನೇ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ನಾವು ಕ್ಲಾಸಲ್ಲಿ ಹೇಳೋದು ಡಬಲ್ ಬಟನ್ ಹೋಲ್ ಸ್ಟಿಚ್ ಬೇಸಿಕ್ ಲೆವೆಲ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬ್ಲೌಸಸ್ಗೆ ನೀವು ನೆಕ್ ಹತ್ರ, ಹ್ಯಾಂಡ್ಸ್ಗೆ ಬಾರ್ಡರ್ ಲೈನ್ ಥರನೂ ಇದನ್ನೇ ಯೂಸ್ ಮಾಡ್ಕೋಬೋದು. ಇದನ್ನು ಗ್ಯಾಪ್ ಇಲ್ಲದಂಗೆ ಫಿಲ್ ಮಾಡ್ಬೋದು. ಗ್ಯಾಪ್ ಇಟ್ಕೊಂಡು ಮಿಡ್ಡಲ್ಲಿ ಬೀಡ್ಸ್ ಆರ್ ಕುಂದನ್ಸ್, ಚಮ್ಕೀಸ್ ಆದ್ರೂ ಕೊಡ್ಬೋದು. ನಾನು ಸ್ಟಿಚ್ ಮಾಡೋವಾಗ ಇವತ್ತು ವಿಡಿಯೋ ಅಲ್ಲಿನೇ ನಾನು ಬೀಡ್ಸು, ಕುಂದನ್ಸು ಹೇಗೆ ಯೂಸ್ ಮಾಡೋದು ಅನ್ನೋ ಪ್ಲೇಸ್ನೇ ನಿಮಗೆ ಇವಾಗ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಈ ಥರ ಬ್ಯಾಕ್ಗೆ ಒಂದು ಲಾಕ್ ಹಾಕ್ಕೋಬೇಕು ನಾವು. ಇಲ್ಲಿ ಫಸ್ಟ್ ಲೈನ್ ಹತ್ರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಲೈನಿಗೆ ಚೈನ್ ಹಾಕ್ಕೊಂಡು ಅದೇ ನಾವು ಥರ್ಡ್ ಲೈನ್ಗೆ ಬರ್ತೀವಿ. ಅದೇ ಥರ ಮತ್ತೆ ಬ್ಯಾಕ್ ತಗೊಂಡೋಗಿ ಮಿಡಿಲ್ ಲೈನಲ್ಲಿ ಇಲ್ಲಿ ಒಂದು ಲಾಕ್ ಹಾಕ್ಕೋಬೇಕು. ಈ ಥರ ಮುಂದಕ್ಕೆ ಬಂದು ಮತ್ತೆ ನಾವು ಫಸ್ಟ್ ಲೈನಿಗೆ ಹೋಗಿ ಮತ್ತೆ ಸೆಕೆಂಡ್ ಲೈನಿಗೆ ಬಂದು ಮತ್ತು ಥರ್ಡ್ ಲೈನಿಗೆ ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಇಷ್ಟೇ. ಇದು ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ನಾನು ನಿಧಾನಕ್ಕೆ ಹೇಳ್ತೀನಿ. 2 ಟೈಮ್ಸ್ ಆರ್ 3 ಟೈಮ್ಸ್ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಥರ ಮತ್ತೆ ಒಂದು ಲಾಕ್ ಹಾಕಿದರೆ ಇಲ್ಲಿ ಗ್ಯಾಪ್ ಇಲ್ಲದಂಗೆ ನಿಮಗೆ ಒಂದು ಲಾಕ್ ಥರ ಬೀಳುತ್ತೆ. ಇಲ್ಲಿ ನೋಡಿ, ಗ್ಯಾಪ್ ಕೊಟ್ಟು ನಾನು ಇವಾಗ ಸ್ಟಿಚ್ ಮಾಡ್ತೀನಿ. ಗ್ಯಾಪ್ ಇಲ್ಲದಂಗೆ ನಿಮಗೆ ಡಿಫ್ರೆನ್ಷಿಯೇಷನ್ ಅನ್ನೋದು ಈ ವಿಡಿಯೋಲ್ಲೇ ಗೊತ್ತಾಗುತ್ತೆ. ಇಲ್ಲಿ ನಾನು ಇನ್ನೊಂದು ಲಾಕ್ ಹಾಕ್ತಾ ಇಲ್ಲ, ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಲೈನಿಗೆ ಬಂದಿದ್ದೀನಿ, ಮತ್ತು ಸೆಕೆಂಡ್ ಲೈನಿಗೆ ಬಂದು ಥರ್ಡ್ ಲೈನಿಗೆ ಬಂದುಬಿಟ್ಟು ಬ್ಯಾಕ್ಗೆ ಥ್ರೆಡ್ ಹಂಗೆ ತಗೊಂಡೋಗಿ ಇಲ್ಲಿ ಒಂದು ಲಾಕ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಲಾಕ್ ಹಾಕಿದರೆ ನಿಮಗೆ ಇವಾಗ ನೋಡಿ, ಈ ಥರ ಎಕ್ಸ್ಟ್ರಾ ಲಾಕ್ ಹಾಕಿದರೆ ಆ ಗ್ಯಾಪ್ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಇಲ್ಲ ಬೇಡ ಅಂದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಅದು ಗ್ಯಾಪ್ ಗೊತ್ತಾಗುತ್ತೆ. ಅದು ನಿಮ್ಮ ಕ್ರಿಯೇಟಿವಿಟಿ ಬೇಸ್ ಮಾಡ್ಕೊಂಡಿರುತ್ತೆ. ಈ ಗ್ಯಾಪ್ ಕೊಟ್ಟಿದ್ದೀನಿಲ್ಲ, ಈ ಗ್ಯಾಪ್ ಇಲ್ಲದಂಗೆ ನೀವು ಫಿಲ್ ಮಾಡಿದ್ರೂ ನಿಮಗೆ ಚೆನ್ನಾಗಿರುತ್ತೆ. ಅಪ್ ಆ್ಯಂಡ್ ಡೌನಲ್ಲಿ ನೀವು ಬೀಡ್ ಸ್ಟಿಚ್ ಆರ್ ಜರ್ದೋಸಿ ಆರ್ ಜರಿ ಥ್ರೆಡ್ಡಲ್ಲಿ ಸ್ಟಿಚ್ಚನ್ನು ನೀವು ಚೈನ್ ಸ್ಟಿಚ್ಚನ್ನು ಹಾಕ್ಕೋಬೋದು. ಇದು ನಾನು ಬೇಸಿಕ್ ಡಬಲ್ ಬಟನ್ ಹೋಲ್ ಸ್ಟಿಚ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಸಿಂಪಲ್ ಇರುತ್ತೆ, ಬಟ್ ಡಬಲ್ ಕಲರ್ ಹಾಕ್ಕೊಂಡು ಮಾಡ್ಬೋದು. ನಿಮಗೆ ಚೆನ್ನಾಗಿ ಲುಕ್ ಬರುತ್ತೆ. ಇದು ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಇನ್ ಕೇಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತಿಲ್ಲ ಅವ್ರಿಗೆ ನಮ್ಮ ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀಡಿಲ್ ಆರ್ ಥ್ರೆಡ್ ಹೇಗೆ ಮೂವ್ ಆಗ್ತಾಯಿದೋ ಅನ್ನೋದು ನೀವು ನೋಡಿದ್ರೇ ನಿಮಗೆ ಚೆನ್ನಾಗೇ ಅರ್ಥ ಆಗುತ್ತೆ. ನಾನು ಸ್ಲೋವಾಗೇ ನಿಮಗೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಕಲ್ತ್ಕೋಬೇಕು ಅಂತ ಯಾರ್ಯಾವ್ರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಕಲ್ತ್ಕೋಬೋದು. ಆನ್ಲೈನಲ್ಲಿನೂ ಜಾಯ್ನ್ ಆಗ್ಬೋದು, ಆಫ್ಲೈನಲ್ಲೂ ಇದೆ. ಇವಾಗ ನೀವು ಯೂಟ್ಯೂಬ್ ನೋಡಿನೇ ಕಲ್ತ್ಕೋಬೋದು. ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ಪಿನ್ ಟು ಪಿನ್ ಕ್ಲಿಯರಾಗೆ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ವರ್ಕ್ ಮಾಡೋರು ಆರ್ ಸ್ಟೂಡೆಂಟ್ಸು, ಹೌಸ್ ವೈಫ್ಸು ಎಲ್ಲರೂ ಕಲ್ತ್ಕೋಬೋದು ಈ ಆರಿ ವರ್ಕ್ನೇ. ಅದಕ್ಕೆ ನಾನು ಎಲ್ಲ ವಿಡಿಯೋ ಅಲ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ಕ್ಲಿಯರಾಗೆ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಲಾಕ್ ಅನ್ನೋದು ಹಾಕ್ತೀನಿ.
ಎಂಡ್ ನಾಟು ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಲ್ಲಿ ನೋಡಿ, ಇದಕ್ಕೆ ಆಮೇಲೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಒಂದು ಎಕ್ಸ್ಟ್ರಾ ಲಾಕ್ ಹಾಕಿದರೆ ಗ್ಯಾಪ್ ಅನ್ನೋದು ಗೊತ್ತಾಗಲ್ಲ. ಇವಾಗ ನಾನು ಬೀಡ್ಸ್ ಕೊಟ್ಟು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ನೋಡ್ತೀನಿ. ಎಂಡ್ ನಾಟ್ ಸ್ಟಿಚ್ಚು ನಾನು ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ, ಅದನ್ನು ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. ಇಲ್ಲಿ ನಾನು ಶುಗರ್ ಬೀಟನ್ನೇ ಕೊಡ್ತಾಯಿದ್ದೀನಿ. ಇದಕ್ಕಿಂತ ನೀವು 4mm 3mm ಬೀಡು ಆರ್ ಕಟ್ ಬೀಡ್ಸ್ ಚಮಕಿ ಆದ್ರೂ ಯೂಸ್ ಮಾಡ್ಬೋದು. ಅದು ನಾನು ಇವಾಗ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ, ನಿಮ್ಮ ಇಷ್ಟ. ಅದು ಅಪ್ ಆ್ಯಂಡ್ ಡೌನಲ್ಲಿನೂ ನೀವು ಬೀಡ್ಸ್ ಕೊಡ್ಬೋದು, ಇಲ್ಲ ಕುಂದನ್ಸ್ ಗಮ್ ಹಾಕ್ಕೊಂಡು ಸ್ಟಿಕ್ ಆದ್ರೂ ಮಾಡ್ಕೋಬೋದು. ಇದು ಎಲ್ಲ ಸ್ಟಿಚ್ಚು ಎಲ್ಲ ಡಿಸೈನ್ಸ್ಗೂ ಯೂಸ್ ಮಾಡ್ಬೋದು. ಅದು ನಿಮ್ಮ ಕ್ರಿಯೇಟಿವಿಟಿ ಬೇಸ್ ಮಾಡ್ಕೊಂಡಿರುತ್ತೆ. ನೀವು ಹೆಂಗೆ ಕ್ರಿಯೇಟಿವಿಟಿ ಮಾಡಿ ಸ್ಟಿಚ್ ಮಾಡ್ತೀರೋ ಅದು ಅಷ್ಟು ಲುಕ್ಕು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು 4mm ಬೀಡನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಹಾಕ್ಕೊಂಡು ಮತ್ತು ಇಲ್ಲಿ ಗ್ಯಾಪ್ ಬರುತ್ತಿಲ್ಲ, ಆ ಗ್ಯಾಪ್ಗೆ ನೀವು ಈ ಬೀಡ್ಸ್ನೇ ಕೊಡ್ಬೋದು. ಇಲ್ಲ ಕಟ್ ಬೀಡ್ಸು, ಕುಂದನ್ಸ್, ಇಲ್ಲಾಂದರೆ ನೀವು ಚಮಕಿ, ನಿಮ್ಮ ಇಷ್ಟ. ಅದು ನಿಮ್ಗೆ ಎದು ಇಷ್ಟನೋ ಅದನ್ನೇ ಇಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಅಪ್ ಆ್ಯಂಡ್ ಡೌನಲ್ಲಿ ನೀವು ಚೈನ್ ಸ್ಟಿಚ್ ಆದ್ರೂ ಕೊಡ್ಬೋದು, ಆರ್ ಸ್ಟೋನ್ ಚೈನ್ ಇರುತ್ತಿಲ್ಲ ಅದನ್ನು ಯೂಸ್ ಮಾಡ್ಬೋದು. ಅಪ್ ಆ್ಯಂಡ್ ಡೌನ್ ಔಟ್ಸೈಡ್ ಚೆನ್ನಾಗಿರುತ್ತೆ ಲುಕ್ಕು. ನಾನು ಜಸ್ಟ್ ಈ ಸ್ಟಿಚ್ನ ಹೀಗೆ ನೀವು ಯೂಸ್ ಮಾಡ್ಬೋದು ಅನ್ನೋದಕ್ಕೆ ನಾನು ಈ ವಿಡಿಯೋ ಅಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೀವು ನೋಡಿ, ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ಅನಿಸಿದ್ರೆ ನೀವು ಕಂಪಲ್ಸರಿ ಶೇರ್ ಮಾಡಿ. ನಮ್ಮ ವೀಡಿಯೋಸ್ ನೋಡಿಕೊಂಡು ಎಲ್ಲರೂ ಕಲ್ತ್ಕೋಬೋದು. ಇದು ವರ್ಕಿಂಗ್ ವುಮೆನ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಹೌಸ್ ವೈಫ್ಸ್ ಆಗ್ಬೋದು. ಏಜ್ ಲಿಮಿಟ್ ಇಲ್ಲ ಇದಕ್ಕೆ ಏಜ್ ಲಿಮಿಟು ಇಲ್ಲ, ಎಜುಕೇಷನು ಬೇಕಾಗಿಲ್ಲ, ಟೈಲರಿಂಗ್ ನಾಲೆಡ್ಜು ಇಲ್ಲ. ಇಂಟ್ರೆಸ್ಟ್ ಇದ್ದರೆ ನೀವು ಚೆನ್ನಾಗಿ ಕಲ್ತ್ಕೋಬೋದು. ಈ ಥರ ನಿಮಗೆ ಯಾವ ಶೇಪ್ ಆದ್ರೂ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೋಬೋದು. ನಾನು ಕ್ಲಾಸಲ್ಲಿ ಜಾಯ್ನ್ ಆಗಿರೋ ಅವ್ರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಲಿಂಕನ್ನೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದರಲ್ಲಿ ಜಾಯ್ನ್ ಆಗಿಬಿಟ್ಟು ಡೀಟೇಲ್ಸ್ನೇ ನೀವು ತಿಳ್ಕೊಬೋದು. ಇಲ್ಲಾಂದರೆ ನಾನು ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗಾದ್ರೂ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಆಗ್ಬೋದು. ಇದನ್ನೇ ಚಿಕ್ಕದಾಗೆ ಹಾಕ್ಬೋದು. ಅದನ್ನೇ ನಾನು ಈ ವಿಡಿಯೋಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಷ್ಟು ಸ್ಮಾಲ್ ಸೈಜ್ ಹಾಕಿಬೋದು, ಇನ್ನು ದೊಡ್ಡದಾದ್ರೂ ಹಾಕ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ ಅದು. ಸ್ಟಿಚ್ನ ಈ ಥರ ಆದ್ರೂ ಯೂಸ್ ಮಾಡ್ಬೋದು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ని ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಾ ಇರ್ತೀರಿಲ್ಲ, ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟಿದ್ರೆ ನಮಗೆ ಮೋಟಿವೇಶನ್ ಆಗುತ್ತೆ.